ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ನಾನು ಈ ಒಂದು ವಿಡಿಯೋದಲ್ಲಿ ಯಾವ ಕಾನ್ಸೆಪ್ಟ್ ಬಗ್ಗೆ ಮಾತನಾಡ್ತೀನಿ ಅಂದ್ರೆ, ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ವ್ಯೂಸ್ ಕಡಿಮೆ ಆಗಿದೆಯಾ? ಹಾಗಾದ್ರೆ ಕರೆಕ್ಟ್ ವಿಡಿಯೋಗೆ ಬಂದಿದ್ರ? ನೋಡಿ ಸ್ನೇಹಿತರೆ, ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ಒಂದು ಚಾನೆಲ್ ನ ಗುರಿಯನ್ನು ಅರ್ಥ ಮಾಡಿಕೊಳ್ಳುವುದು. ಅಂದ್ರೆ ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಚಾನೆಲ್ ಯಾವ ಕೆಟಗರಿದು ಅಂತ ಅರ್ಥ ಮಾಡಿಕೊಂಡು ಆ ಒಂದು ಕೆಟಗರಿನ ನಿಮ್ಮ ಒಂದು ಚಾನೆಲ್ ಅಲ್ಲಿ ಸೆಟ್ ಮಾಡಬೇಕು. ಸೆಟ್ ಮಾಡಿದ ನಂತರ ಆ ಕೆಟಗರಿಯ ರಿಲೇಟೆಡ್ ಆಗಿ ನಿಮ್ಮ ಒಂದು ವಿಡಿಯೋಸ್ ನ ಮಾಡ್ಬೇಕಾಗುತ್ತೆ. ಮತ್ತು ಆ ಒಂದು ಕೆಟಗರಿಯ ರಿಲೇಟೆಡ್ ಆದ ವೀಕ್ಷಕರನ್ನ ಟಾರ್ಗೆಟ್ ಮಾಡಬೇಕು. ಹಾಗಾದ್ರೆ ನಿಮ್ಮ ಒಂದು ಚಾನೆಲ್ ವೈರಲ್ ಆಗುತ್ತೆ ಮತ್ತು ಗ್ರೋತ್ ಆಗುತ್ತೆ. ನೋಡಿ ಸ್ನೇಹಿತರೆ, ಎರಡನೆಯ ವಿಧಾನ ಬಂದ್ಬಿಟ್ಟು ಕ್ವಾಲಿಟಿ ಕಂಟೆಂಟ್, ಅಂದ್ರೆ ಗುಣಮಟ್ಟದ ವಿಷಯ. ನೀವು ನಿಮ್ಮ ಒಂದು ವೀಕ್ಷಕರಿಗೆ ಒಂದು ವಿಡಿಯೋ ಮಾಡಿದ್ರಿ ಅಂದ್ರೆ ನೋಡಿ ಸ್ನೇಹಿತರೆ, ಅದರಲ್ಲಿ ಉತ್ತಮ ಕ್ವಾಲಿಟಿ ಇರಬೇಕು. ಅಂದ್ರೆ ಕ್ವಾಲಿಟಿ ಅಂದ್ರೆ ನೀವು ಆ ರೀತಿಯ HD ಆ ರೀತಿಯ ಕ್ವಾಲಿಟಿ ಅಲ್ಲ, ನೀವು ಉತ್ತಮವಾದ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನೀವು ಉಪಯುಕ್ತ ಮಾಹಿತಿಯನ್ನು ಕೊಟ್ರೆ ನಿಮ್ಮ ಒಂದು ಚಾನೆಲ್ ನ ವ್ಯೂವರ್ಸ್ ಜಾಸ್ತಿ ಆಗ್ತಾರೆ. ನೋಡಿ ಸ್ನೇಹಿತರೆ, ಮೂರನೆಯ ವಿಧಾನ ಬಂದ್ಬಿಟ್ಟು ನಿಯಮಿತ ಶೆಡ್ಯೂಲ್. ಅಂದ್ರೆ ನೋಡಿ ಸ್ನೇಹಿತರೆ, ನಾನು ಬಹಳ ಹೇಳಕ್ ಹೋಗಲ್ಲ, ಅಂದ್ರೆ ತಲೆ ತಿನ್ನಕ್ ಹೋಗಲ್ಲ, ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ನೋಡಿ ಸ್ನೇಹಿತರೆ, ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡುವುದು. ನೋಡಿ ಸ್ನೇಹಿತರೆ, ಇದರಿಂದ ಏನಪ್ಪಾ ಬೆನಿಫಿಟ್ಸ್ ಅಂದ್ರೆ, ನೀವು ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡುವುದರಿಂದ ನಿಮ್ಮ ಒಂದು ರೀಚ್, ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋದ ರೀಚ್ ಡೈಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ ಸ್ನೇಹಿತರೆ, ನಾಲ್ಕನೆಯ ವಿಧಾನ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಪ್ರಚಾರ. ಅಂದ್ರೆ ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಥವಾ ಟ್ವಿಟರ್ ಇದರಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಲಾಂಗ್ ವಿಡಿಯೋ ಇರುತ್ತಲ್ಲ, ಅದನ್ನ ಶಾರ್ಟ್ ವಿಡಿಯೋ ಮಾಡಿ ಆ ವಿಡಿಯೋನ ಆ ಪ್ಲಾಟ್ಫಾರ್ಮ್ ಗಳಲ್ಲಿ ಅಪ್ಲೋಡ್ ಮಾಡಿ, ಅಥವಾ ಅದರ ಕೆಳಗೆ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋನ ಲಿಂಕ್ ಹಾಕಿದ್ರೆ ನಿಮ್ಮ ಒಂದು ವ್ಯೂವರ್ಸ್ ಜಾಸ್ತಿ ಆಗ್ತಾರೆ. ಇದರಿಂದ ನಿಮ್ಮ ಯೂಟ್ಯೂಬ್ ಗ್ರೋತ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ.